ಈಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಿಎಸ್ಟ್ 5 ನಲ್ಲಿ. ಬೀದರ್ ಮಂಗಳೂರಿನಲ್ಲಿ ದರೋಡೆಕೋರರು ಅಟ್ಟಹಾಸ ಮೆರೆದ ಹಿನ್ನೆಲೆಯಲ್ಲಿ ತಡರಾತ್ರಿ ನಗರದಲ್ಲಿ ಪೊಲೀಸ್ ಕಮಿಷನರ್ ರೌಂಡ್ಸ್ ಹಾಕಿದ್ದಾರೆ. ಜೊತೆಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು, ಸಿಸಿಬಿ ಡಿಸಿಪಿಗಳು ಸೇರಿದಂತೆ ಬೆಂಗಳೂರು ನಗರದ ಎಲ್ಲಾ ವಿಭಾಗದ ಡಿಸಿಪಿಗಳು ರೌಂಡ್ಸ್ ಹಾಕಿ ನಗರದಲ್ಲಿ ಭದ್ರತೆ ಪರಿಶೀಲಿಸಿದ್ದಾರೆ. ಮೆಟ್ರೋ ರೈಲು ಟ್ರ್ಯಾಕ್ ಕೆಳಭಾಗದಲ್ಲಿನ ವಿದ್ಯುತ್ ಕೇಬಲ್ಗಳನ್ನು ಕಿಡಿಗೇಡಿಗಳು ಕಳ್ಳತನ ಮಾಡುತ್ತಿದ್ದಾರೆ. ಪೀಣ್ಯ, ರಾಜಾಜಿನಗರ, ಬಸವನಗುಡಿಯ 3 ಮೆಟ್ರೋ ರೈಲು ಮಾರ್ಗದಲ್ಲಿ ಅಳವಡಿಸಿದ್ದ ಪವರ್ ಕೇಬಲ್ಗಳನ್ನು ತುಂಡು ತುಂಡು ಮಾಡಿ ಕಳ್ಳತನ ಮಾಡಲಾಗಿದೆ. ಇದರಲ್ಲಿ ಮೆಟ್ರೋ ಸಿಬ್ಬಂದಿ ಕೈವಾಡದ ಶಂಕೆಯೂ ವ್ಯಕ್ತವಾಗಿದೆ. ಬೊಮ್ಮನಹಳ್ಳಿಯ ನಂಜುಂಡೇಶ್ವರ ಲೇಔಟ್ನಲ್ಲಿ ಭೂಗಳ್ಳರು 2 ಪಾರ್ಕ್ ಜಾಗ ನುಂಗಿ ಹಾಕಿದ್ದಾರೆ. ಒಂದು ಪಾರ್ಕ್ ಜಾಗವನ್ನ ಒತ್ತುವರಿ ಮಾಡಿ ರೋಡ್ ಮಾಡಿದ್ರೆ ಮತ್ತೊಂದು ಪಾರ್ಕ್ ಜಾಗದಲ್ಲಿ ಪಾರ್ಕಿಂಗ್ ಲಾಟ್ ಮಾಡಲಾಗಿದೆ. ಹೀಗಾಗಿ ಮಕ್ಕಳು ಆಟವಾಡಲು ನಮಗೆ ಜಾಗವಿಲ್ಲವೆಂದು ಪ್ರತಿಭಟನೆ ನಡೆಸಿದ್ದಾರೆ. ಅಪಾರ್ಟ್ಮೆಂಟ್ನವರ ವಿರುದ್ಧ ಆರೋಪಿಸಿದ್ದಾರೆ. ಆದರೆ ಇದು ಬಿಬಿಎಂಪಿ ಜಾಗ, ಮಣ್ಣಿನ ರಸ್ತೆಯನ್ನ ಎಲ್ಲರೂ ಹಣ ಹಾಕಿ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೇವೆಂದು ಅಪಾರ್ಟ್ಮೆಂಟ್ನವರು ಹೇಳಿದ್ದಾರೆ. ಸೊ 2 ಪಾರ್ಕ್ ಸೇರಿಸಿ 46,500 ಸ್ಕ್ವೇರ್ ಫೀಟ್ ಪಾರ್ಕ್ ಇದೆ. ಸೊ ಈಗ 46,500 ಸ್ಕ್ವೇರ್ ಫೀಟ್ ಪಾರ್ಕ್ನ 2001 ಸೆಪ್ಟೆಂಬರಲ್ಲಿ BDAಯಿಂದ BBMPಗೆ ಹ್ಯಾಂಡ್ ಓವರ್ ಆಯಿತು. BDA ಲೇಔಟ್ ಇತ್ತು, BBMPಗೆ ಹ್ಯಾಂಡ್ ಓವರ್ ಮಾಡಿದ್ರು. BBMPಗೆ ಯಾವತ್ತು ಹ್ಯಾಂಡ್ ಓವರ್ ಆಯಿತು ಅವತ್ತು ಡೇ 1 BBMP ಅವರು ಅವರ ನಿಯತ್ತು ಸರಿ ಇರಲಿಲ್ಲ. 2 ಪಾರ್ಕ್ನ ಬೇಕಂತಲೇ ಅರ್ಧ ಫೆನ್ಸ್ ಮಾಡಿದ್ರು. ಈಗ ಇಲ್ಲಿ ಏನು ಕಾಣಿಸ್ತದೆ, ನಾರ್ತ್ ಸೈಡ್ ಆಫ್ ದ ಪಾರ್ಕನ್ನು ಇದನ್ನು ಉದ್ದುದ್ದ ಕಟ್ ಮಾಡಿಬಿಟ್ಟು ಅದರಲ್ಲಿ ಪಕ್ಕದಲ್ಲಿರೋ ಲ್ಯಾಂಡ್ ಓನರ್ಸ್ಗೆ ಬೇಕಂತಲೇ ರೋಡ್ ಮಾಡಿಕೊಟ್ರು. ಸೊ ಇಮಿಡಿಯೇಟ್ಲಿ ನಾವು ಅವರು 2 ಸಲ ಅಟೆಂಪ್ಟ್ ಮಾಡಿದ್ರು ಕಂಪೌಂಡ್ನ ಅರ್ಧ ಹಾಕೋದಕ್ಕೆ. ನಾವು 2 ಸಲ ತಡೆದ್ವಿ. 3ನೇ ಸಲ ಲಾಂಗ್ ವೀಕೆಂಡಲ್ಲಿ ಮಧ್ಯರಾತ್ರಿ ಬಂದುಬಿಟ್ಟು ಕಂಪೌಂಡ್ ಹಾಕ್ಬಿಟ್ರು, ಯಾರಿಗೂ ಗೊತ್ತಾಗದೇ ಇರೋಂಗೆ. ಇವ್ರು ಪ್ರತಿ ಸಲ ಮಾಡೋದು ಕೆಲಸ ಹಿಂಗೆ. ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025ರಲ್ಲಿ ಎಲೆಕ್ಟ್ರಿಕ್ ಬಸ್ ತಯಾರಿಕಾ ಮತ್ತು ಎಲೆಕ್ಟ್ರಿಕ್ ಮೊಬಿಲಿಟಿ ಕಂಪನಿ ಒಲೆಕ್ಟ್ರಾ ಗ್ರೀನ್ ಟೆಕ್ ಲಿಮಿಟೆಡ್ ತನ್ನ ಆವಿಷ್ಕಾರಗಳನ್ನು ಪ್ರದರ್ಶಿಸಿದೆ. ಬ್ಲೇಡ್ ಬ್ಯಾಟರಿ ಚಾಸಿಸ್, ಮರುವಿನ್ಯಾಸಗೊಳಿಸಿದ 12 ಮೀಟರ್ ಬ್ಲೇಡ್ ಬ್ಯಾಟರಿ ಪ್ಲಾಟ್ಫಾರ್ಮ್ ಮತ್ತು ಹೊಸದಾಗಿ ವಿನ್ಯಾಸಗೊಳಿಸಿದ 9 ಮೀಟರ್ ಸಿಟಿ ಮತ್ತು 12 ಮೀಟರ್ ಕೋಚ್ ಬಸ್ಗಳನ್ನು ಸೇರಿದಂತೆ ಒಲೆಕ್ಟ್ರಾ ತನ್ನ ಇತ್ತೀಚಿನ ಉತ್ಪನ್ನಗಳನ್ನು ಈ ರಾಷ್ಟ್ರೀಯ ವಸ್ತು ಪ್ರದರ್ಶನದಲ್ಲಿ ಪ್ರಸ್ತುತಪಡಿಸಿದೆ.